ಎಸ್, ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ 2009, 14, 19 ಮೂರು ಚುನಾವಣೆ ಆಗಿದೆ. ಈ ಹಿಂದೆ ಕೂಡ ಇಲ್ಲಿ ಸಿ ಕೆ ಜಾಫರ್ ಶರೀಫ್ ಕ್ಷೇತ್ರ ಇತ್ತು, ಬಟ್ ನಾವು 9ರಿಂದ ಪುನರ್ವಿಂಗಡಣೆ ಆದ್ಮೇಲೆ ತಗೊಂಡಿದ್ದೀವಿ. ಎಸ್, ಡಿ.ಬಿ. ಚಂದ್ರೇಗೌಡರು ಬಿಜೆಪಿಯಿಂದ 9, ಡಿ.ವಿ. ಸದಾನಂದ ಗೌಡರು 2014 ಮತ್ತು 19. ಈ ಸಲ ಯಾಕೋ ಚುನಾವಣೆ ನಿವೃತ್ತಿ ಘೋಷಿಸವ್ರೆ, ಆದ್ರೂ ಕಾರ್ಯಕರ್ತರು ಒತ್ತಾಯ ಮಾಡ್ತಾವ್ರೆ ಅಂತ ಮೊನ್ನೆ ಹೇಳೋದು. ಯಾಕಂತೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾವ್ರೆ, ತಳ್ಳಾಕಕ್ಕಾಗಲ್ಲ, ನೀವೇ ನಿಂತ್ಕೋಬೇಕು ಅಂತ ಯೂ ಟರ್ನ್ ಹೊಡೆದಂಗೆ ಅವರೇ ಡಿ.ವಿ.ಎಸ್ ಅವರು. ಇನ್ಯಾರು ಲೀಡರ್ ಇಲ್ವೇನೋ ಅವ್ರಿಗೆ? ಇರ್ಲಿ, ಪರವಾಗಿಲ್ಲ, ಬರೋಣ. ಬೆಂಗಳೂರು ಉತ್ತರ ಕ್ಷೇತ್ರ ಕತೆ ಹೆಂಗೆ ಅಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಡಿ.ಬಿ. ಚಂದ್ರೇಗೌಡರು ಬಂದು 2009 MP ಆಗ್ತಾರೆ. ಅಲ್ಲಿ 4,52,000 ಮತ ಪಡಿತಾರೆ. ಸಿ ಕೆ ಜಾಫರ್ ಶರೀಫ್ 3,93,000 ಮತ, 59,000 ಲೀಡಲ್ಲಿ ಗೆಲ್ತಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಗೆಲ್ಸ್ಕೊಂಡು ಬರ್ತಾರೆ ಇವ್ರನ್ನ. ಹೌದು. ಅದಾದ್ಮೇಲೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಅವತ್ತಿನ ಸಂಸದ ಡಿ.ವಿ. ಸದಾನಂದ ಗೌಡರು ಮತ್ತೆ ಬರ್ತಾರೆ ಇಲ್ಲಿಗೆ. ಬೆಂಗಳೂರು ಉತ್ತರಕ್ಕೂ ಚಿಕ್ಕಮಗಳೂರಿಗೂ ನಂಟಿದೆ. ಹೌದು. ಡಿ.ವಿ. ಸದಾನಂದ ಗೌಡ ಬಂದು ಇಲ್ಲಿ 2014 ಬಿಜೆಪಿಯಿಂದ ನಿಂತು 7,18,000 ಮತ ಪಡಿತಾರೆ. ಸಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ 4,88,000, 2,29,000 ಮತಗಳಿಂದ ಗೆಲ್ತಾರೆ. ಇಲ್ಲಿ ಡಿ.ವಿ. ಸದಾನಂದ ಗೌಡ ಅಲ್ಲ, ಅಲ್ಲಿ ಬಿಜೆಪಿ, ಅಲ್ಲಿ ಇನ್ನೊಬ್ಬ ಸುರೇಶ್ ಗೌಡ, ರಮೇಶ್ ಗೌಡ ಇದ್ರು ಗೆಲ್ತಿದ್ರು. ಅದು ಯಾಕೆಂದ್ರೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ಆದಂತ ಒಂದು ಕ್ಷೇತ್ರಗಳು. ಅಂಡ್ 19 ಮತ್ತೆ ಡಿ.ವಿ. ಸದಾನಂದ ಗೌಡ ಗೆಲ್ತಾರೆ. 8,24,000 ಮತ. ಕೃಷ್ಣ ಬೈರೇಗೌಡ ಅವರು 6,76,000 ಮತ ಪಡಿತಾರೆ. 1,47,000 ಮತಗಳಿಂದ ಸೋಲ್ತಾರೆ ಕೃಷ್ಣ ಬೈರೇಗೌಡ. ಡಿ.ವಿ. ಸದಾನಂದ ಗೌಡ ಗೆಲ್ತಾರೆ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಿಜೆಪಿ, 3 ಕಾಂಗ್ರೆಸ್. ಪುರಂನಲ್ಲಿ ಭೈರತಿ ಬಸವರಾಜು ಬಿಜೆಪಿ ಅವರು, ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡ ಕಾಂಗ್ರೆಸ್ನಿಂದ ಹಾಗೆ ಸಚಿವರಾಗಿದ್ದಾರೆ. ಯಶವಂತಪುರದಲ್ಲಿ ಎಸ್.ಟಿ. ಸೋಮಶೇಖರ್ ಬಿಜೆಪಿ ಶಾಸಕರು, ದಾಸರಹಳ್ಳಿಯಲ್ಲಿ ಮುನಿರಾಜು ಬಿಜೆಪಿ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ಗೋಪಾಲಯ್ಯ ಬಿಜೆಪಿ ಶಾಸಕರು, ಮಲ್ಲೇಶ್ವರ ಅಶ್ವತ್ಥನಾರಾಯಣ್ ಬಿಜೆಪಿ ಶಾಸಕರು, ಹೆಬ್ಬಾಳ ಭೈರತಿ ಸುರೇಶ್ ಕಾಂಗ್ರೆಸ್ನಿಂದ ಸಚಿವರಾಗಿದ್ದಾರೆ. ಪುಲಕೇಶ್ ನಗರ ಎ.ಸಿ. ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ MLA ಎಲೆಕ್ಷನ್ ಅಲ್ಲಿ 8 ಕ್ಷೇತ್ರಗಳಲ್ಲಿ 7,71,000 ಬಿಜೆಪಿ ಮತ ಬಿದ್ದಿದ್ರೆ 6 ಲಕ್ಷ ಕಾಂಗ್ರೆಸ್, JDSಗೆ 2.5 ಲಕ್ಷ ಮತ ಇಲ್ಲಿ ಬಂದಿತ್ತು. ಸೊ ಈಗಲೂ ಕೂಡ ವೋಟ್ ಅಲ್ಲಿ MLA MP ಎಲ್ಲ ಕೂಡ ಬಿಜೆಪಿಗೆ ಇದೆ. ಬಟ್ ಈ ಕ್ಷೇತ್ರವನ್ನ ಕಸಿದುಕೊಳ್ಳೋದು ಕಷ್ಟ ಅಂತ, ಅದಕ್ಕೋಸ್ಕರ ಬಿಜೆಪಿ ನಾಯಕರನ್ನ ಡಬಲ್ ಗೇಮ್ ಮಾಡ್ಸಕ್ಕೆ ಡಿ ಕೆ ಹೊರಟವ್ರೆ. ಎಸ್.ಟಿ. ಸೋಮಶೇಖರ್ ಕೆರೆ ದಡ, ಕಾಂಗ್ರೆಸ್ ಬಿಜೆಪಿ ಅಂತ ಆಟ ಆಡ್ಸವ್ರ ಅವ್ರನ್ನ. JDS XMLA ಮಂಜುನಾಥ್ ಅವ್ರನ್ನ, ದಾಸರಳ್ಳಿ ಅವ್ರನ್ನ ಈಗಾಗಲೇ ಕಾಂಗ್ರೆಸ್ ಕರ್ಕೊಂಡಾಯ್ತು. ಇನ್ನು ಪೂರ್ಣಿಮಾ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡಿದ್ದಾರೆ. KR ಪುರಂ ಮೂಲದವರು, ಹಿರಿಯೂರು XMLA ಅವ್ರನ್ನ ಕರ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಆಪರೇಷನ್ ಕೈ ಹಾಕಿದ್ದಾರೆ. ಡಿ ಕೆ ಸುರೇಶ್ ಇಲ್ಲಿಗೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಅದಕ್ಕೆ ಇರೋದು, ಇಲ್ಲಿಗೂ ಬರ್ಬೋದು ಅಂತ ಲೆಕ್ಕಾಚಾರ. ಅದಿರ್ಲಿ, ಈ ಕ್ಷೇತ್ರ ಗೆಲ್ಲಕ್ಕೆ ಕಾಂಗ್ರೆಸ್ ಬಹಳ ಪ್ರಯತ್ನ ಪಡ್ತಿದೆ. ಬಟ್ ಇದು ಟಫ್ ಅಂತ ಕಾಣ್ತಿದೆ. ಕೃಷ್ಣ ಬೈರೇಗೌಡ ಅಂತ ಬೆಸ್ಟ್ ಪರ್ಸನ್. ಕೃಷ್ಣ ಬೈರೇಗೌಡ ಅವ್ರ ತಂದೆ ತೀರ್ಕೊಂಡಾಗ ಬೈ ಎಲೆಕ್ಷನ್ ಬಂದು ವೇಮ್ಗಲಲ್ಲಿ ಗೆಲ್ಲದವರು. ಹೌದು. ಅಖಿಲ ಭಾರತ ಪ್ರಗತಿಪರ ಜನತಾ ದಳದ MLA ಫಸ್ಟ್ ಆ ಟೈಮ್ ಅನ್ಕೋತೀನಿ ನಾನು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಸೆಷನ್ ಅಲ್ಲಿ ಕೃಷ್ಣ ಬೈರೇಗೌಡ ಮಾತಿಗೆ ಮರಳಾಗಿ ಎಸ್.ಎಂ. ಕೃಷ್ಣ ಹೇಳ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಮೊದಲು ರಾಜಕಾರಣ ಆಯ್ತು, ಇವತ್ತು ಅವ್ರವ್ರ ಪಾರ್ಟಿ ಕಾಲ್ನ ಅವರೇ ಎಳಿತಾರೆ, ಅವ್ರವ್ರ ಪಾರ್ಟಿ ಅವ್ರ ಕತ್ತು ಅವರೇ ಕೊಯ್ತಾರೆ. ಆದ್ರೆ ಮೊದಲು ವಿಪಕ್ಷದ ಒಳ್ಳೆ ಶಾಸಕ ಇದ್ರು, ಸಂಸದೀಯ ಪಟ್ಟು ಇದ್ರು, ಅಪ್ರಿಶಿಯೇಟ್ ಮಾಡೋರು. ಅವತ್ತೇ ಒಳ್ಳೆ ಅಪ್ರಿಶಿಯೇಷನ್ ಕೃಷ್ಣ ಬೈರೇಗೌಡ ಪಡಿತಾರೆ. ಹೆಸರಿಗಷ್ಟೇ ಅಲ್ಲ, ಕೆಲವರು ಬಿಲ್ಡಪ್ ಬರ್ತಾರೆ. ಕೃಷ್ಣ ಬೈರೇಗೌಡ ಯಾವತ್ತು ಬಿಲ್ಡಪ್ ತಗೊಂಡಿಲ್ಲ, ನೈಸ್ ಪರ್ಸನ್. ಕೃಷ್ಣ ಬೈರೇಗೌಡರು ಚುನಾವಣೆ ಸೋಲ್ತಾರೆ. ಡಿ.ವಿ. ಸದಾನಂದ ಗೌಡ ಗ್ರೇಟ್ ಅಂತ ಓಟ್ ಹಾಕ್ಲಿಲ್ಲ, ಬಿಜೆಪಿ ಅಂತ ಓಟ್ ಹಾಕಿರೋದು. ಡಿ.ವಿ. ಸದಾನಂದ ಗೌಡ್ರನ್ನ ನರೇಂದ್ರ ಮೋದಿ ಅನಂತ ಕುಮಾರ್ ಅವ್ರನ್ನ ತುಳಿಬೇಕು ಅಂತ, ಅಡ್ವಾಣಿ ಶಿಷ್ಯ ಅನ್ನೋ ಕಾರಣಕ್ಕೆ ಅನಂತ್ ಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಕ್ಕೋಸ್ಕರ ಈ ಡಿ.ವಿ. ಸದಾನಂದ ಗೌಡ ಗೌಡ ದೇವೇಗೌಡ ಟೈಪ್ ಅನ್ಕೊಂಡು ಇವ್ರನ್ನ ರೈಲ್ವೆ ಮಂತ್ರಿ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಫಸ್ಟ್ ರೈಲ್ವೆ ಸಪ್ರೇಟ್ ಬಜೆಟ್ ಇತ್ತು. ಹೌದು. ಈತ ಬುಲೆಟ್ ಟ್ರೈನ್ ಬಿಟ್ಬಿಟ್ಟು ಬೆಂಗಳೂರು ಬಂದು ಸೇರ್ಕೊಂಡ್ರು. ಮಗೊಂದೊಂದ್ ಸ್ವಲ್ಪ ಹಂಗಾಮ ಹಲ್ಚಲ್ ಆಯ್ತು. ಅದಾದ್ಮೇಲೆ ರಸಗೊಬ್ಬರ ಖಾತೆ, ಲೈಕ್ ರಸಗೊಬ್ಬರ ಅವ್ರಿಗೆ ಕೊಟ್ಟಿದ್ರು ಅನಂತ್ ಕುಮಾರ್ಗೆ. ಅವ್ರು ಅದಕ್ಕೆ ನೇಮ್ ಕೋಟ್ ಮಾಡಿ ಒಳ್ಳೆ ನೇಮ್ ಮಾಡೋರು. ಜನರಿಕ್ ಮೆಡಿಸಿನ್ ಬಂದಿದೆ ಅನಂತ್ ಕುಮಾರ್ ಕಾರಣ. ಇವ್ರಿಗೆ ಸಾಂಖ್ಯಿಕ ಖಾತೆ ಡಿಮೋಷನ್ ಕೊಟ್ಟು ಕಿತ್ ಬರೀ MP ಮಾಡಿ ಇಟ್ಟವ್ರೀಗ. ಟಿಕೆಟ್ ನೀವ್ ಹೇಳ್ತಾರೆ ಬಲವಂತ ಮಾಡ್ತಾವ್ರೆ ಅಂತ. ಬಲವಂತ ಬೊಮ್ಮಾಯಿ ಕೈಲಿ ಒಂದು MLA ಗೆಲ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಗೆಲ್ಸವ್ರೇನು ಇಲ್ಲ. ಆರ್ ಅಶೋಕ್ ಬಹಳ ಪ್ರಭಾವಿಯಾಗಿದ್ರೆ 2ನೇ ಸರ್ DC ಅವ್ರು ಮತ್ತೆ CM ಆಗಿರ್ಬೇಕಾಗಿತ್ತು ಇವತ್ತು. ಫಸ್ಟ್ ಟೈಮ್ DCM ಅವರೇ ತಾನೇ ಆಗಿದ್ರು, ಈಶ್ವರಪ್ಪ ಅವರೆಲ್ಲ. ನಂತರ ಯಾಕೆ ಅಶ್ವಥ್ ನಾರಾಯಣ್ ಮಾಡಿದ್ರು? ಈಗ ಅಶ್ವಥ್ ನಾರಾಯಣ್ ಬಿಟ್ಟು ಯಾಕೆ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡನ್ ಮಾಡವ್ರೆ? ವಿಷಯ ಏನು ಅಂದ್ರೆ, ಆರ್ ಅಶೋಕ್ ಬೊಮ್ಮಾಯಿ ಹೋಗಿ ಅಂದ್ರೆ ನೀವೇ ಹೋಗ್ಬಿಟ್ರೆ ನೆಕ್ಸ್ಟ್ ನಾವು ಹೋಗ್ಬೇಕಾಯ್ತದೆ.
ಅರ್ಥ ಆಯ್ತಾ? ಗೊತ್ತಾಯ್ತು. ಸದಾನಂದ ಗೌಡ್ರೆ ನೀವೀಗ ನಿವೃತ್ತಿ ತಗೋಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ಬೊಮ್ಮಾಯಿ ನಾವೆಲ್ಲ ನಿವೃತ್ತಿ ತಗೋಬೇಕಾಗತ್ತೆ, ದಯವಿಟ್ಟು ನೀವ್ ಹಿಂಗ್ ಮಾಡಬೇಡಿ ಅಂತ ಕೇಳ್ಕೊಂಡವ್ರೆ. ನಿಮ್ಮ ಅದಿಲ್ ನಾವು ಬರ್ಬೇಕಾಗತ್ತೆ ಅಂತೆಲ್ಲ ಮಾತಾಡಿರ್ಬೇಕನ್ನ ಹೊರತು ನಿಲ್ಲಿ ಅಂತ ಏನ್ ಒತ್ತಡ? KMF ಅಧ್ಯಕ್ಷ ಸಿಕ್ಕಿಲ್ಲ ಅಂತ ಕಣ್ಣೀರಾಗ್ತಂತ ಸದಾನಂದ ಗೌಡ್ರನ್ನ CM ಮಾಡ್ತಾರೆ ಯಡಿಯೂರಪ್ಪ. ಮೊನ್ನೆ ಎಲ್ಲೋ ಒಂದು ಭಾಷಣದಲ್ಲಿ ಕೇಳಿದೆ, ಒಂದು ಸ್ಟೋರಿ ಓದ್ದೆ. ನಾವು ನಿಮ್ಮಿಂದನೇ ನಾವು ಮುಖ್ಯಮಂತ್ರಿ ಆಗಿದ್ದು ಅಂತ ನಮ್ಮ ಸಮುದಾಯದ ಸ್ವಾಮೀಜಿಗಳಿಗೆ ಹೇಳಿದಾಗ ಇದು ನಿನ್ನ ಕುರ್ಚಿ ಹೋಗ್ಬೋದು ಅಂತ ಯಡಿಯೂರಪ್ಪ ಹೇಳ್ತಾರೆ ಅಂತ. ಸದಾನಂದ ಗೌಡ CM ಆಗಿದ್ದು ಯಡಿಯೂರಪ್ಪನವ್ರ ಕಾರಣಕ್ಕೆ, ಯಾವ್ದೋ ಸ್ವಾಮೀಜಿಯವ್ರ ಕಾರಣಕ್ಕಲ್ಲ. ಗೆದ್ಮೇಲೆ ಹೋಗ್ಬಿಟ್ಟು CM ಆದ್ಮೇಲೆ ಹೋಗ್ಬಿಟ್ಟು ದೇವೇಗೌಡರ ಮನೇಲಿ ಕೂತ್ಕೊಂಡ್ರಿ ಇವರು. ಏನ್ ಮಾಡ್ತಾರೆ ಯಡಿಯೂರಪ್ಪ? ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ, ಇವ್ರು ರಾಜಕಾರಣ ಮಾಡಿದ್ದು ದೇವೇಗೌಡರ ಮನೇಲಿ ಮತ್ತೆ ಬೇರೆ ಬೇರೆ ಕತೆ ಹೇಳ್ಕೊಂಡು. ಈಗ ಅನುಕಂಪಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಆ ಥರದ ಅನುಕಂಪ ಹುಡುಗನ್ ಟರ್ನ್ ಆಗಲ್ಲ. ಒಂದು. ಎರಡನೇದು, ಅವ್ರ CM ಆದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್, ಇದಕ್ಕಿಂತ ಇನ್ನೇನ್ ಬೇಕು? ಹೌದು, ಮುಗಿತಲ್ಲ. ಇನ್ಯಾರ್ಗಾರ ಅವಕಾಶ ಆಗ್ಲಿ, ಇನ್ಯಾರ್ಗಾರ ಅವಕಾಶ ಆದ್ರೆ ಪಾರ್ಟಿಗೆ ಅನುಕೂಲ ಆಗತ್ತೆ. ಯಾರು ಅಂತ ಯಾರು ಆಗಬಹುದು ಅಲ್ವಾ? ಸದಾನಂದ ಗೌಡ್ರು ಎಲ್ಲ ಅನುಭವಿಸಿದ್ಮೇಲೆ ಪಾಟೀಲ್ ಏನ್ ಮಾಡೋದೇನೈತೆ? ಹೌದು, ಕರೆಕ್ಟ್. ಹೌದಾನೆ? ಪಾಟೀಲ್ ಅವ್ರಿಗೆ ಇನ್ನೂ ಏನ್ ಮಾಡೋದೇನಿದೆ? ಇಲ್ಲ. ಈಗ ಯಾರೋ ಹೊಸ ಫೇಸ್, ಈಗ ಯಾರು ಕ್ಯಾಂಡಿಡೇಟ್, ಅಲ್ಲಿಗೆ ಮ್ಯಾಟ್ರಿಗೆ ಬರ್ನ. ಈ ಮೈತ್ರಿ ಆಗಿರೋ ಕಾರಣ ಮಂಡ್ಯದಿಂದ ಸುಮಲತಾ ಅವ್ರೀಗ ಬಿಜೆಪಿ ನಾಯಕರು ಇವ್ರನ್ನ ಕರ್ಕೊಂಡ್ಬಂದು ಉತ್ತರಕ್ಕೆ ನಿಲ್ಸ್ಬೇಕು. ಹೌದು, ಬಿಜೆಪಿ ನಾಯಕರು ಹೇಳ್ತಾವ್ರೆ. ಸುಮಲತಾ ರಾಜಕೀಯ ಬಿಟ್ರು ಮಂಡ್ಯ ಬಿಡಲ್ಲ ಅಂತವ್ರೆ. ಹೌದು. ಯಾಕೆಂದ್ರೆ ಇಲ್ಲಿ ಯಾರು ಬಂದ್ರು ಗೆಲ್ಬಹುದು ಬಿಜೆಪಿಯಿಂದ, ಬನ್ನಿ. DB ಚಂದ್ರೇಗೌಡರು ಅದ್ಭುತವಾದಂತ ನಾಯಕರು. ಬಟ್ DB ಚಂದ್ರೇಗೌಡರು ಕಂಪೇರ್ ಮಾಡಿದ್ರೆ ಸದಾನಂದ ಗೌಡ್ರೇನು ಇಟ್ಸ್ ಎನ್ ಗ್ರೇಟ್ ಸೂಪರ್ ಸ್ಟಾರ್ ಅಂತ ಏನಿಲ್ಲ. ಬಟ್ ಸದಾನಂದ ಗೌಡದನ್ನ ಅರ್ತ್ಕೋಬೇಕು. ನನ್ನ ತಾಕತ್ತಿಗೆ, ನನ್ನ ಅರ್ಹತೆಗೆ, ನನ್ನ ಇದಕ್ಕೆ ಪಾರ್ಟಿ ಇಷ್ಟು ಮಾಡಿದೆ ಎನಫ್. ಈಗ ಯಾರು ಅವ್ರು ಒತ್ತಾಯ ಮಾಡ್ತಿರೋದು ನೀವು ಸ್ಟ್ರಾಂಗ್ ಅಂತಲ್ಲ. ನಮಗೂ ಎಡವಟ್ಟಾಯ್ತು. ನೀವು ಹೋಗ್ಬಿಟ್ರೆ ಸದಾನಂದ ಗೌಡ್ರೆ ನೆಕ್ಸ್ಟ್ ನಾವು ನಿವೃತ್ತಿ ತಗೋಬೇಕಾಗತ್ತೆ ಅಂತ ಬೊಮ್ಮಾಯಿ ಅವರು DVS ಹೋಗ್ತಾ ಇರೋದಷ್ಟೇ, ಬೇರೆ ಏನ್ ಕಾರಣಕ್ಕಲ್ಲ. ಅಂಡ್ ಈ ಕ್ಷೇತ್ರ ಹೇಗೆ ಅಂದ್ರೆ ಬಿಜೆಪಿಯಿಂದ ಯಾರನ್ನ ನಿಲ್ಸಿದ್ರು ಗೆಲ್ಲಬಹುದು ಅನ್ನೋ ಅಂತಕ್ಕಿದೆ. ಹೌದು. ಬಟ್ ಸುಮಲತಾ ಅಂಬರೀಶ್, CT ರವಿ ಅವರು ನೋಡಿ, ಮತ್ತೆ ಚಿಕ್ಕಮಗಳೂರು ಮೂಲ, ನಾನು ಅದೇ ಹೇಳ್ತಾ ಇರೋದು. DB ಚಂದ್ರೇಗೌಡರು ಚಿಕ್ಕಮಗಳೂರು, ಸದಾನಂದ ಗೌಡ ಚಿಕ್ಕಮಗಳೂರು ಉಡುಪಿಗೆ MP ಆಗಿದ್ದವರು. ಈಗ CT ರವಿ ಅವರ ಹೆಸರು ಮತ್ತೆ ಅದೇ ಚಿಕ್ಕಮಗಳೂರು ಮೂಲದವರು. ಅಂಡ್ ಸೀಕಲ್ ರಾಮಚಂದ್ರ ಅಂತ GT ದೇವೇಗೌಡರು ಸಂಬಂಧಿಯೂ ಹೌದು, ಶಿಡ್ಲಘಟ್ಟದ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು ಅವರು. ಮತ್ತೆ ನಂದೀಶ್ ರೆಡ್ಡಿ KR ಪುರಂ XML, ಯಾಕಂದ್ರೆ ಬೈರತಿ ಬಸವರಾಜ್ ಗಿಲ್ ಪ್ಲೇಸ್ ಆಗಿರೋ ಕಾರಣ ಅವ್ರ ಕ್ಷೇತ್ರ ಬೇಕಲ್ಲ. ಸೊ ಹಾಗಾಗಿ ನಂದೀಶ್ ರೆಡ್ಡಿ, ಸುಮಲತಾ ಅಂಬರೀಶ್, CT ರವಿ, ಸೀಕಲ್ ರಾಮಚಂದ್ರ, ಹಾಗೆ ನಂದೀಶ್ ರೆಡ್ಡಿ ಇವ್ರದ್ದು ಬಿಜೆಪಿ ಚಾಲ್ತಿ. ಅಂಡ್ ಕಾಂಗ್ರೆಸ್ ಒನ್ಸ್ ಅಗೇನ್ ಕೃಷ್ಣ ಬೈರೇಗೌಡ, DK ಸುರೇಶ್ ಬಂದರೆ, ST ಸೋಮಶೇಖರ್ ಅವ್ರು ಬಂದು ಮಗನ್ಗಲ್ ಬಿಟ್ಟು ಹಿಂಗೆ. ಅಂಡ್ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ರಮ್ಯಾ, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ? ಯಾಕಂದ್ರೆ ಅವ್ರ ಪ್ರಭಾವಿ. ಅವ್ರು ಇಲ್ಲಿ ಬಂದು DK ಮನೆ ಬಾಗ್ಲಿಗೆ, ಸಿದ್ದರಾಮಯ್ಯ ಮನೆ ಬಾಗ್ಲು ಇಲ್ಲ ಅವಶ್ಯಕತೆ ಇಲ್ಲ. ಅವ್ರು ರಾಹುಲ್ ಗಾಂಧಿಯಿಂದ ಟಿಕೆಟ್ ತರೋ ಕೆಪಾಸಿಟಿ ಅವ್ರಿಗಿದೆ. ಬಟ್ ರಮ್ಯಾ ಅವ್ರಿಗೆ ಬ್ಯಾಂಗ್ಳೂರ್ ನಾರ್ತ್ ಗಿಂತ ಮಂಡ್ಯನೇ ಸೇಫ್. ಹಂಗೆ ಅರ್ಥ ಆಯ್ತು ಹೆಂಗೆ ಅಂತ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಇರೋದು ಸೆಂಟ್ರಲ್. ನೆಕ್ಸ್ಟ್ ಅಲ್ಲಿಗೆ ಹೇಳ್ತೀನಿ ಹೋಗ್ತಾ, ಸರಿನಾ? ಇಲ್ಲಿ ಅಂತರ ನೋಡಿ, 2 ಲಕ್ಷ 1.5 ಲಕ್ಷ ಹೆಂಗಿದೆ. ಸೊ ಇನ್ನು ಕಾಂಗ್ರೆಸ್ ನೋಡ್ಬೇಕು, ಬಹುತೇಕ ಕೃಷ್ಣ ಬೈರೇಗೌಡರಿಗೆ ಮತ್ತೆ ಬೈರತಿ ಸುರೇಶ್ಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಹೆಂಗಿರು ನೀವೇ ಮಿನಿಸ್ಟರ್ ಇದ್ದೀರಿ, ಬಂಡವಾಳ ಹಾಕೋದು ಯಾಕೆ, ನೀವೇ ನಿಮ್ಮನೆಯವ್ರನ್ನ ಯಾರೋ ನಿಲ್ಸಿ ಅಂತ ಏನ್ ಬೇಕಾದ್ರೆ ಆಗ್ಬೋದಿಲ್ಲ ರಾಜಕಾರಣ. ಬಟ್ ಕೃಷ್ಣ ಬೈರೇಗೌಡ ಜೆಂಟಲ್ಮ್ಯಾನ್ ಅವರು. ಇಲ್ಲ ಹಣಕಾಸಿನಲ್ಲಿ ಬಹಳ ಇಡ್ತಾ ಇರೋ ಬೈರತಿ ಸುರೇಶ್, ಯಾರು ಬೇಕಾದ್ರೂ ಇಲ್ಲಿಗೆ ಆಗ್ಬೋದು. DK ಸುರೇಶ್ ಏನ್ ಕತೆ ಬೇಕಾದ್ರೆ ಆಗ್ಬೋದು. ಬಟ್ ಒಂದ್ ಕೈ ಬಿಜೆಪಿ ಅವ್ರಿಗೆ ಬೆಂಗಳೂರು ಉತ್ತರ ಅನುಕೂಲಕರ ವಾತಾವರಣ. ಬಟ್ ಇದನ್ನ DK ಶಿವಕುಮಾರ್ ಸ್ಟ್ರಾಟಜಿ ಏನ್ ಮಾಡ್ತಾರೆ ನೋಡ್ಬೇಕು. ಹೌದು, ಉಸ್ತುವಾರಿ ಅವರೇ ಇರೋದು. ಇಲ್ಲಿ ನಾಯಕರು ಯಾರನ್ನೇ ಹೈಜಾಕ್ ಮಾಡಿದ್ರು ಮತದಾರನ ಹೈಜಾಕ್ ಮಾಡಕ್ಕಾಗಲ್ಲ. ನೋಡಿ, ನೀವು ಸದಾನಂದ ಗೌಡ ಬೆಸ್ಟಾ ಕೃಷ್ಣ ಬೈರೇಗೌಡ ಬೆಸ್ಟಾ ಅಂದ್ರೆ ಸಿಂಗಲ್ ಲೈನ್ ಕೃಷ್ಣ ಬೈರೇಗೌಡ ಬೆಸ್ಟ್. ಹೌದು, ಓಟ್ ಹಾಕಲ್ಲ. ಕಾರಣ ಇಲ್ಲಿ ವ್ಯಕ್ತಿ ಪಾಸಿಟಿವ್ ಬಟ್ ಪಾರ್ಟಿ ನೆಗೆಟಿವ್. ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಈ ಒಕ್ಕಲಿಗ ಈ ಬೆಲ್ಟ್ ಬರೋದು ಹಿಂಗೆಲ್ಲ ಇದೆಯಲ್ಲ, ಈ ಕಾರಣಕ್ಕೆ. ವೀಕ್ಷಕರೇ, ನಿಮ್ ಪ್ರಕಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಾವ ಪಾರ್ಟಿ ಗೆಲ್ಲುತ್ತೆ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಇಂದ ಯಾರು ಆಗ್ಬೇಕು, ಬಿಜೆಪಿ ಇಂದ ಯಾರು ಅಭ್ಯರ್ಥಿ ಆಗ್ಬೇಕು, ಯಾರಾದ್ರೆ ಗೆಲ್ತಾರೆ? ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ.